ಅವರೇ ನೀವು ಕೂಡ ಹೇಳ್ತಾ ಇದ್ರಿ ಅಂದ್ರೆ ಚಿತ್ರೋದ್ಯಮಕ್ಕೆ ಒಬ್ಬ ಉತ್ತಮವಾದ ನಟ ಒಬ್ಬ ಮಾಸ್ ಹೀರೋಯಿನ ಅವಶ್ಯಕತೆ ಎಷ್ಟಿರುತ್ತೆ ಅಂತ ಸಂದರ್ಭದಲ್ಲಿ ದರ್ಶನ್ ಅವ್ರ ಮೇಲೆ ಬಂದ ಕಳಂಕ ಅವ್ರ ಜೊತೆಯಲ್ಲಿ ಚಿತ್ರೋದ್ಯಮ ಇರಬೇಕು ನಾನು ಇರ್ತೀನಿ ಅಂತ ಹೇಳಿ ನಾವಿವತ್ತು ಮಾತನಾಡ್ತಾ ಇರೋದು ಜೈಲು ವಾಸ ಅನುಭವಿಸ್ತಾ ಇದ್ದಾರೆ ಅಲ್ಲಿಂದ ಬಂದ ಮೇಲೆ ಅವರಿಗೆ ಈ ತನ್ನ ನೆಸೆಸಿಟಿ ಚಿತ್ರೋದ್ಯಮಕ್ಕೆ ತನ್ನ ಜವಾಬ್ದಾರಿ ಸಮಾಜದ ಕಡೆಗೆ ಅದ್ರ ಅರಿವಾಗೋದ್ರ ನೆಸೆಸಿಟಿ ಎಷ್ಟಿದೆ ಅದಕ್ಕೆ ಸೇರಿಸ್ಕೊಂಡು ಹೇಳ್ಬಿಡ್ತೀನಿ ನಾನು ಕನ್ನಡದಲ್ಲಿ ಯಾವತ್ತೂ ಕೂಡ ಇಷ್ಟು ದೊಡ್ಡ ನಟ ನಮಗೆ ಸಿಗ್ಲಿಲ್ಲ ಅಂದ್ರೆ ರಾಜ್ಕುಮಾರ್ ಅಂತವ್ರು ಇದ್ರು ಇಲ್ಲ ಅಂತಲ್ಲ ಅಂದ್ರೆ ನಾನೀಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ರಜನಿಕಾಂತ್ ಅವರು ನಮ್ಮ ಮೊನ್ನೆ ಕೂಡ ಹೇಳಿದೆ ರಜನಿಕಾಂತ್ ಅವರು ಒಂದು ಸಿನಿಮಾಗೆ ಸೈನ್ ಹಾಕಿದ ತಕ್ಷಣ ಅದು ರೈಟ್ ಸೇಲ್ ಆಗುತ್ತೆ ಅಂತ ಕೆಲವು ನಟರಲ್ಲಿ ಟಾಪಲ್ಲಿ ಇರುವಂಥವ್ರು ದರ್ಶನ್ ನಮಗೆ ಅದು ಕಳ್ಕೊಳ್ಳೋಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ತಪ್ಪುಗಳನ್ನು ಬಿಟ್ಟು ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಕಾನೂನುಗಳಿರುವಂಥದ್ದು ಈ ಸಂದರ್ಭದಲ್ಲಿ ನಿಮ್ಮ ವಿಶ್ಲೇಷಣೆ ಹೇಗೆ ಅಲ್ಲ ಈಗ ನೀವೆಲ್ಲದೂ ಹೇಳ್ತಿರೋದು ಈಗ ಅವ್ರು ಬಂದ್ಮೇಲೆ ಏನೇನು ಕಲಿಬೇಕು ಹೇಗಾಗತ್ತೆ ನೆಸೆಸಿಟಿ ಇದೆಯಾ ಇಲ್ವಾ ಅಂತ ಅದನ್ನ ನಾನು ಹೇಳೋಕ್ಕೂ ಆಗಲ್ಲ ನೀವು ಹೇಳೋಕ್ಕೂ ಆಗಲ್ಲ ಅದೆಲ್ಲ ಅವರವರ ವ್ಯಕ್ತಿತ್ವಕ್ಕೆ ಅವರವರಿಗೆ ಯಾಕಂದರೆ ಅವ್ರ ಜೀವನ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗೆ ಬರೀ ನೀವೇನು ತೋರಿಸ್ತಾ ಇದ್ದೀರ ದೂರದಿಂದ ನಮಗೊಂದು ಗೊತ್ತಿರತ್ತಷ್ಟೇ ಬಿಟ್ಟರೆ ಒಂದು ಚಿತ್ರಣ ಇರತ್ತಷ್ಟೇ ಬಿಟ್ಟರೆ ನಾಟ್ ದಟ್ ವಿ ನೋ ಎವ್ರಿಥಿಂಗ್ ವಾಟ್ ಹ್ಯಾಪನ್ಸ್ ಇನ್ ಸಂಬಡೀಸ್ ಲೈಫ್ ಎಕ್ಸಾಕ್ಟ್ಲಿ ವಿ ಡೋಂಟ್ ನೋ ಹಾಗಾಗಿ ಇದನ್ನೆಲ್ಲ ಏನು ಒಂದು ಅಷ್ಟೊಂದು ಐ ಕಾಂಟ್ ಸ್ಪೀಕ್ ಆನ್ ಸಂಬಡಿ ಅಂದ್ರೆ ಒಂದು ಸಲಿಗೆಯಿಂದನೂ ನಾನು ಆ ಥರ ಮಾತಾಡ್ಲಿಕ್ಕಾಗಲ್ಲ ನಮ್ಮ ಮನೆಯವ್ರಿಗೆ ಮಾತಾಡಕ್ಕಾಗಲ್ಲ ನಾವಿವತ್ತು ಜನರು ಯಾರನ್ನ ಅನುಕರಿಸ್ತಾರೆ ಸೆಲೆಬ್ರಿಟಿಗಳು ಅಂತ ಹೇಳಿ ನಾವು ಯಾರನ್ನ ಪರಿಗಣಿಸ್ತೀವಿ ಅವರಿಗೆ ಬೇಕೋ ಬೇಡವೋ ಸಮಾಜದ ಎದುರಿಗಿರುವ ತಮ್ಮ ಮುಖವನ್ನ ಒಂದು ಕ್ಲಿಯರ್ ಇಮೇಜ್ ರೀತಿಯಲ್ಲಿ ಮೇಂಟೈನ್ ಮಾಡೋ ಅನಿವಾರ್ಯತೆ ಅಂತೂ ಇದ್ದೇ ಇರುತ್ತೆ ಎಲ್ಲ ಯಾಕೆ ಅನಿವಾರ್ಯತೆ ಅಭಿಮಾನಿಗಳು ವರ್ಗದಿಂದ ನೀವು ಚೌಕಟ್ಟು ಹಾಕಿರೋದು ಈ ಚೌಕಟ್ಟಲ್ಲಿ ಬರೀ ಮಾಧ್ಯಮ ಅಂತ ಅಲ್ಲ ಐ ಟೆಲ್ ಯು ನಂದು ಮೊದಲೇ ಧ್ವನಿ ಇಷ್ಟು ದೊಡ್ಡದಿದೆ ಆಯ್ತಾ ಐ ಫೇಸ್ ಇಟ್ ಆಲ್ಮೋಸ್ಟ್ ಎವ್ರಿವೇರ್ ಎವ್ರಿ ಡೇ ನಾನು ಬರೀ ಬಾಯಿ ತೆಗೆದ್ರೆ ಸಾಕು ನೀವು ಇಷ್ಟು ಜೋರಾಗಿ ಮಾತಾಡ್ತೀರಾ ನೀವು ಇಷ್ಟು ಜೋರ ಸರಿಯಾಗಿ ಮಾತಾಡಿ ಐ ಗೋ ಟು ದ ಏರ್ಪೋರ್ಟ್ ಸರಿಯಾಗಿ ಮಾತಾಡಿ ಐ ಗೋ ಟು ಎನಿಬಡಿ ದಟ್ ನಾನು ಯಾರನ್ನಾದ್ರೂ ಮುಖ ತರಹ ಭೇಟಿ ಆದೆ ಅಂದ್ರೆ ಮೊದಲು ಹೇಳೋದು ನೀವು ಸರಿಯಾಗಿ ಮಾತಾಡಿ ಇಷ್ಟು ಜೋರಾಗಿ ಮಾತಾಡ್ತೀರಾ ಅಂತ ನನ್ನ ಧ್ವನಿ ಇರೋದೇ ಹಂಗೆ ಒಂದ್ ಸ್ವಲ್ಪ ಉದ್ವೇಗ ಆಯ್ತು ಅಂದ್ರೆ ಮತ್ತೆ ಅದು ಇನ್ನೂ ಹೆಚ್ಚಾಗುತ್ತೆ ಚೌಕಟ್ಟು ಸಮಾಜದ ಜೊತೆಯಲ್ಲಿ ಪ್ರತಿಬಿಂಬವಾಗಿರುವಂತದ್ದು ಮಾಧ್ಯಮ ಸಮಾಜಕ್ಕೆ ಪ್ರತಿಬಿಂಬ ಕನ್ನಡಿನೇ ಅಂತ ಹೇಳ್ಬಹುದು ಸಮಾಜಕ್ಕೆ ಒಂದು ಕನ್ನಡಿ ಆಗಿರೋದೇ ಮಾಧ್ಯಮ ವರ್ಗ ಆಗಿರೋದ್ರಿಂದ ಅದು ಇದು ದೃಶ್ಯ ಮಾಧ್ಯಮ ಆಗಿರೋದ್ರಿಂದ ಇಟ್ ಇಸ್ ಈವನ್ ಮೋರ್ ಎಫೆಕ್ಟಿವ್ ನೀವ್ ಏನೇ ಹೇಳಿದ್ರು ದಿವಸ ಹೇಳ್ತಾ ಇದ್ರು ಸಹ ಅದು ಇಂಥವ್ರೇ ಮಾಡಿದ್ದಾರೆ ಸರಿ ಅಂದ್ರು ಸರಿ ಅಂತ ನಂಬ್ತಾರೆ ತಪ್ಪಂದ್ರು ತಪ್ಪಂತ ನಂಬ್ತಾರೆ ಹಾಗಿರುವಾಗ ನನಗೆ ಅನ್ಸೋದು ನಿಮಗೆ ಜವಾಬ್ದಾರಿ ಇನ್ನೂ ಹೆಚ್ಚಿನದಾಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಒಂದು 30 ಸೆಕೆಂಡ್ ಇಲ್ಲ ಪ್ರಶ್ನೆ ಇದ್ದದ್ದು ನೋಡಿ ಅನುಕರಣೀಯ ಅಂತ ಹೇಳಿ ನಾನು ಯಾಕೆ ಹೇಳಿದೆ ಅಂದ್ರೆ 1 ವರ್ಷದ ಪುಟ್ಟ ಮಗು ನಿಮ್ ಗಮನಕ್ಕೂ ಬಂದಿರುತ್ತೆ ಖೈದಿ ನಂಬರ್ ಹಾಕ್ಬಿಟ್ಟು ಬಿಳಿ ಬಟ್ಟೆ ಹಾಕ್ಬಿಟ್ಟು ಪಕ್ಕದಲ್ಲಿ ಹ್ಯಾಂಡ್ ಕಫ್ ಇಟ್ಬಿಟ್ಟು ಫೋಟೋ ತೆಗಿತಾರೆ ದರ್ಶನ್ ಅಭಿಮಾನಿ ಅಂದ್ರೆ ಈ ಇನ್ಫ್ಲೂಯೆನ್ಸ್ ಅನ್ನೋದು ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅಂತ ಹೇಳಿ ಇದನ್ನ ನೋಡಾದ್ರೂ ಸುಧಾರಿಸ್ಕೊಳ್ಬೇಕು. ಯಾರು ಸುಧಾರಿಸ್ಕೊಳ್ಬೇಕು ಯಾಕೆ ಇಲ್ಲಿ ನನ್ಗೊಂದು ಇನ್ನೊಂದಿದೆ ಆಯ್ತಾ ಅದಕ್ಕಿಂತ ಮುಂಚೆ ನೀವು ಇಷ್ಟು ದಿವಸ ಹೇಳ್ತಾ ಇದ್ರಿ ರಾಜ್ಕುಮಾರ್ ಸರ್ ಅವ್ರದ್ದು ಹಾಕಿದ್ದೀರಾ ಯಾವ್ಯಾವ ಸಿನಿಮಾಗಳು ಬಂಗಾರದ ಮನುಷ್ಯ ದೇವತಾ ಮನುಷ್ಯ ಅಫ್ಕೋರ್ಸ್ ವಿ ಹವ್ ಗ್ರೋನ್ ಅಪ್ ವಾಚಿಂಗ್ ಆಲ್ ಆಫ್ ದೆಮ್ ಆಯ್ತಾ ಈಗ ಹೇಳಿದ್ರೆ ಇವ್ರು ಮಾಡಿರೋ ಸಿನಿಮಾಗಳು ಯಾವ್ದು ಅಂತ ಒಂದಷ್ಟು ಯು ಗಿವನ್ ಅ ಟೈಟಲ್ ಯಾರು ಈ ನಮಗೆ ನಿಯಮಾವಳಿಯನ್ನ ಹಾಕೊಟ್ಟವ್ರು ಯಾರು ಇವತ್ತು ಇದೇ ಚಾನೆಲ್ಸ್ ಅವ್ರು ತಾನೇ ನಮ್ಗೆ ಹೇಳಿದ್ದು ನೀವು ಫೈಟ್ ಹಾಕಿದ್ರೇ ತಗೊಳ್ತೀವಿ ಅಂತ ಹೇಳಿದವ್ರು ಯಾರು ಅದರ್ವೈಸ್ ವೇರ್ ಡು ವಿ ಹ್ಯಾವ್ ಎನಿ ಬಯರ್ ಎಟ್ ಆಲ್ ಅಂದ್ರೆ ಮಾಧ್ಯಮಗಳು ಹೇಳ್ತಾ ದರ್ಶನ್ಗೆ ನೀವು ಫೈಟಿಂಗ್ ಸೀನ್ ಮಾಡಿ ಅಂತ ಹೇಳಿ ದರ್ಶನ್ ಅಷ್ಟೇ ಅಲ್ಲ ಎಲ್ಲಾ ಸಿನಿಮಾಕ್ಕೂ ಹೇಳಿದೆ ನೀವು ಹೇಳಿ ಪ್ರಶಾಂತ್ ಸಂಬರ್ಗಿ ಅವರೇ ನಿಮ್ಗೆ ಗೊತ್ತಿದೆಯಲ್ಲ ಅಂದ್ರೆ ಮಾಧ್ಯಮಗಳಲ್ಲಿ ಸ್ಕ್ರಿಪ್ಟ್ ರೆಡಿ ಆಗುತ್ತಾ ಮಾಧ್ಯಮಗಳಲ್ಲಿ ರೋಲ್ ಪ್ಲೇ ರೆಡಿ ಆಗುತ್ತಾ ಚಾನೆಲ್ಗಳಲ್ಲಿ ಕ್ಯಾರೆಕ್ಟರ್ಗಳು ಡಿಸೈಡ್ ಆಗುತ್ತಾ ನ್ಯೂಸ್ ಚಾನೆಲ್ಸ್ ಎಲ್ಲ ನಾನು ಹೇಳ್ತಾ ಎನಿವೇ ಎನಿ ಮಾಧ್ಯಮ ಫಾರ್ ದಟ್ ಹೌದು ದೇ ಡು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಸ್ಯಾಟಲೈಟ್ ವ್ಯಾಪಾರ ಆಗಬೇಕು ಅಂದ್ರೆ 4 ಫೈಟ್ ಇರಬೇಕು 2 ಡ್ಯೂಯೆಟ್ ಇರಬೇಕು ಲಾಂಗು ಮಚ್ ಇರಬೇಕು ಅನ್ನೋದು ಒಂದು ಪದ್ಧತಿ ಇತ್ತು ಆದರೆ ಅದು ಬಿಟ್ಟು ವಿಭಿನ್ನವಾಗಿ ಫಿಲ್ಮ್ ಇಂಡಸ್ಟ್ರಿ ಹಸ್ ಗ್ರೋನ್ ಬಿಯಾಂಡ್ ಈಗ ಫೈಟ್ ಸೀನ್ ಇದ್ದಾಗ ಚಿತ್ರ ಐರಾವತ ಅಂತ ಪಿಕ್ಚರು ಕರ್ನಾಟಕದಲ್ಲಿ ಹೆಸರು ಮಾಡಿದ್ರು ನನಗೆ ಗೊತ್ತಿಲ್ಲ ಆದ್ರೆ ಭೋಜ್ಪುರಿಯಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಭೋಜ್ಪುರಿಯಲ್ಲಿ ದರ್ಶನ್ ಫೇಮಸ್ ಆಗಿದ್ರು ಯಾಕೆ ಅಂದ್ರೆ ಅಲ್ಲಿ ಹೊಡೆದಾಟ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಇತ್ತು ಭೋಜ್ಪುರಿ ಜನತೆಗೆ ಅದು ಇಷ್ಟ ಆಯ್ತು ಕರ್ನಾಟಕದ ಯಾವ್ದಾದ್ರು ಪಿಕ್ಚರು ಈಗ KGF ಕಾಂತಾರ ಬಿಟ್ಟು ಏನಾದರೂ 2015 ಯಾವ್ದು ಇತ್ತು ಅಂದ್ರೆ
ಡಬ್ ಆಗಿರ್ತಕ್ಕಂಥ ಚಿತ್ರ ಅಂದ್ರೆ ಅದು ಐರಾವತ. ಎಷ್ಟೋ ಜನ ಗೊತ್ತಿಲ್ಲ ಅದು. ಐರಾವತ ವಾಸ್ ಸೋಲ್ಡ್ ಹೈಯೆಸ್ಟ್ ಇನ್ ಹಿಂದಿ ಆ್ಯಂಡ್ ಭೋಜ್ಪುರಿ. ಸೊ ಯಾಕೆ ಅವರ ಫೈಟಿಂಗ್ಸ್ಗೆ ಅಥವಾ ಅದು ಇನ್ಸ್ಪೆಕ್ಟರ್ ಡ್ರೆಸ್ಗೋ ಅದ್ರಿಗೆ ಆಗಿರ್ಬೋದು. ಬಟ್ ಮಾಧ್ಯಮನೇ ಈ ಥರ ಪಿಕ್ಚರ್ ಮಾಡಿ ಅಂತ ಹೇಳೋದಿದೆಯಲ್ಲ, ಅದು ತಪ್ಪು. ಅಂದ್ರೆ ಮಾಧ್ಯಮ ಅಂದ್ರೆ GEC ಚಾನೆಲ್ ಬಗ್ಗೆ ಹೇಳ್ತಾ ಇದ್ದಾರೆ. They have said that. They have put in ಅದ್ರ ಬಗ್ಗೆ ನನ್ನ ಭಿನ್ನಾಭಿಪ್ರಾಯ ಇದೆ. ನಾನು ಕೊನೆಯ ಮಾತು ಹೇಳಿ ನನ್ನ ಈ ಒಂದು ಡಿಬೇಟ್ ಮುಗ್ಸಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಎಲ್ಲಿಗೋ ಹೊರಡಿದ್ದೀನಿ. ನೋಡಿ, when I was taken into custody, yes. Hi. ಕೇಳಿಸ್ತಾ ಇದೆಯಾ? Hi, Bhavna, how are you? Good. When How I was are you? taken into custody, very good. Nice to see you all over the news with your cow. Hey. Thank you. Yeah. ಇದು ಜಯ ಸರ್, ವೆನ್ ಐ ವಾಸ್ ಟೇಕನ್ ಇನ್ ಟು ಕಸ್ಟಡಿ, ನನ್ನ ಮೊಬೈಲ್ಗಳು ನನ್ನಿಂದ ತಗೊಂಡ್ಬಿಟ್ಟು ಹೋಗಿದ್ರು. ನನ್ನ ಮನೆಯಲ್ಲಿ ಒಂದ್ ಸಿಂಗಲ್ ಬಿಯರ್ ಬಾಟ್ಲು ಸಿಕ್ಕಿರ್ಲಿಲ್ಲ, ನನ್ನ ಮನೆಯಲ್ಲಿ ಒಂದ್ ಸಿಂಗಲ್ ಸಿಗರೇಟು ಸಿಕ್ಕಿರ್ಲಿಲ್ಲ. ವಿತೌಟ್ ಎನಿ ಎವಿಡೆನ್ಸ್ ದೇ ಅರೆಸ್ಟೆಡ್ ಮೀ. ಅಂಡ್ ಸಮಾಜದಲ್ಲಿ ಇವರೆಲ್ಲರ ಕಾರ್ಯಕರ್ತರು ಅಂತ ಹೋರಾಡ್ತಾರಲ್ಲ, ವಿತೌಟ್ ಎನಿ ಎವಿಡೆನ್ಸ್ ಇವ್ರ ಹಲ್ಲೆ ಮಾಡಿದ್ದಾರೆ ನನ್ನ ಮೇಲೆ. ಅಂಡ್ ನನ್ನ ಮೊಬೈಲ್ ನನ್ನ ಕೈಯಲ್ಲಿಲ್ಲ, ನನಗೆ ಮಾತಾಡ್ಲಿಕ್ಕೆ ಯಾವ್ದು ಒಂದು ವಾಟ್ ಟು ಸೇ ಸೋರ್ಸ್ ಇಲ್ಲ, ಪೊಲೀಸ್ ಕಸ್ಟಡಿಯಲ್ಲಿ ಇದೀನಿ ಅಂತ ಅದನ್ನ ಬಳಸ್ಕೊಂತ ಇನ್ನ ನೂರಷ್ಟು ಓನ್ಲಿ ಆರೋಪಗಳು which has absolutely no evidence and absolutely no proof. My absence was completely utilized. Similarly, ನಾನು ಇಲ್ಲಿ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ 100% ಇಲ್ಲಿ ಒಂದು ಮರ್ಡರ್ ಆಗಿದೆ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗ್ಬೇಕು. ಬಟ್ ಇಲ್ಲಿ ಬರ್ತಾ ಇರೋ ಊಹೆ ಪೂಹೆಗಳು ಅದ್ರ ಜೊತೆಗೆ ಸೇರಿಸ್ಬಿಟ್ಟು ಶಾಕ್ ಕೊಡಲಾಗಿದೆ, ಅದಾಗಿದೆ, ಇದಾಗಿದೆ ಅಂತ ಎಕ್ಸಾಜುರೇಟೆಡ್ ವರ್ಷನ್ ಏನ್ ಬರ್ತಾ ಇದೆ. That's not a particular. Let me finish. Let me also correct in between. ನಮ್ಮ ವೀಕ್ಷಕರಿಗೆ ತಪ್ಪು ಸಂದೇಶ ಹೋಗೋದು ಬೇಡ. ನೀವು ಹೇಳಿ, ನೀವು ಇನ್ನೂ 2 ನಿಮಿಷ ಮಾತಾಡಿ ನಮಗೆ ಖುಷಿನೇ. ಬಟ್ ತಪ್ಪು ಸಂದೇಶ ವೀಕ್ಷಕರಿಗೆ ನಮ್ಮ ಪ್ಲಾಟ್ಫಾರ್ಮ್ ಇಂದ ಹೋಗೋದು ಬೇಡ. ತಪ್ಪು ಸಂದೇಶ ಬರ್ತಾ ಇದೆ ನ್ಯೂಸ್ ಅಲ್ಲಿ. ಏನ್ ನಡೆದಿದೆಯೋ ಆ ಫೋಟೋ ನಾವು ನೋಡಿದೀವಿ. ಈ ತಪ್ಪು ಸಂದೇಶ ಅಂತಂದ್ರೆ ಎಲ್ಲವನ್ನು ಹೊರಸಕ್ ಹೋಗ್ಬೇಡಿ. ನಾವು ಕೂಡ ಪೊಲೀಸರ ಜೊತೆ ಸಂಪರ್ಕದಲ್ಲಿ ಇರ್ತೀವಿ. ಆ ಫೋಟೋ ಬಂದಾಗ ಅದೇನು ಹೆಗ್ಗಣ ಇಲ್ಲಿ ಮಾಡ್ಬಿಡ್ತಾ ಅದನ್ನ, ಮುಗ್ಸಕ್ಕೆ ಬಿಡ್ತಾ ಇಲ್ಲ. ನೀವ್ ನನ್ ಮಾತ್ ನನಗೆ ಮುಗ್ಸಕ್ಕೆ ಬಿಡ್ತಾ ಇಲ್ಲ. ನಡ್ದಂಗೆ ಮಾತಾಡೋಣ. ಏನ್ ನಡ್ದಿಲ್ವೋ, ನಡ್ದೇ ಇರಂಗೆ ಇನ್ನೊಂದು ಸಿನಿಮಾನೇ ಮಾಡ್ಕೊಂಡ್ಬಿಡ್ಬಹುದು, ಒಂದು 10 ಸಿನಿಮಾಸೇ ಮಾಡ್ಕೊಂಡ್ಬಿಡ್ಬಹುದು. ಅಷ್ಟು ವರ್ಷನ್ಸ್ ಪರದಾಡ್ತಾ ಇದೆ ಮೀಡಿಯಾನಲ್ಲಿ. ಸೊ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನೀವು ಕೂಡ ರೇಣುಕಾ ಸ್ವಾಮಿಯನ್ನ ಹೂವಿನ ಹಾಸಿಗೆಯಲ್ಲಿ ಮಲಗಿಸಿದ್ರು ಅಂತಲೂ ಹೇಳೋದು ಬೇಡ. ನೀವು ಅವನನ್ನ ಹೂವಿನ ಹಾಸಿಗೆಯಲ್ಲಿ ಮಲಗಿಸಿ ಮಾತಾಡಿದ್ರು ಅಂತಲೂ ಬೇಡ ಅಂತ. ಅವನಿಗೆ ಏನಾಗಿದೆ ಅದಕ್ಕೆ ಕಾಣ್ತಿದ್ಯಲ್ಲ ಫೋಟೋಗಳಲ್ಲಿ. ಅವ್ರ ಮೇಲೆ ನೋಡಿ ನಿಜಕ್ಕೂ ನಮ್ಗೆ ಕರುಣೆ ಇರ್ಬೇಕು ಜಯ ಸರ್. ವಿ ಕ್ಯಾನಾಟ್ ಮ್ಯಾನಿಪುಲೇಟ್. ಡೋಂಟ್ ಮ್ಯಾನಿಪುಲೇಟ್ ಮೈ ವರ್ಡ್ಸ್. ನಾನು ತಿರ್ಗಾ ಹೇಳ್ತಾ ಇದ್ದೀನಿ ನಿಮ್ಗೆ, ಅವ್ರಿಗೆ ಫಸ್ಟ್ ಅಂಡ್ ಫಾರ್ ಆಲ್ ನ್ಯಾಯ ಸಿಗ್ಬೇಕು. ಬಟ್ ಈ ಚಾರ್ಜ್ ಶೀಟು ಅಫಿಷಿಯಲ್ ಸ್ಟೇಟ್ಮೆಂಟ್ಗಳು ಹೊರಗ್ ಬರೋ ತನಕ ನಾವು ನಮ್ದೇ ವರ್ಷನ್ ಮಾಡ್ಬಿಟ್ಟು ಇಲ್ಲಿ ರಾಂಗ್ ವರ್ಷನ್ ಮಾತಾಡ್ಲಿಕ್ಕೆ ಆಗಲ್ಲ. ನೋಡ್ತಾ ಇದ್ದೀನಿ ಇಲ್ಲ, ಅವ್ರ ಮೇಲೆ ಕೈ ಮಾಡಿದರೆ, ಅವ್ರಿಗೆ ಅವ್ರ ತಲೆ ಬಸ್ಸಿಗೆ ಚಚ್ಚಿದೆ, ಆತರ ಹೊಡೆದಿದ್ದಾರೆ ದರ್ಶನ್ ಅವರು ಅಂತ ಎಲ್ಲ ಒಂದು ವರ್ಷನ್ ಬರ್ತಾ ಇದೆ. ಆ ವರ್ಷನ್ ಬರೋದು ಖಂಡಿತವಾಗ್ಲೂ ಸುಳ್ಳು. ಈಗ ದಯಾನಂದ್ ಸರ್ ಕಮಿಷನರ್ ಸಾಹೇಬ್ರೆ ಏನ್ ಹೇಳಿದ್ರು, ವಿ ಹ್ಯಾವ್ ಟು ರಿಯಲಿ ರೆಸ್ಪೆಕ್ಟ್ ದ ಪೊಲೀಸ್. ತುಂಬಾ ಕಷ್ಟಪಟ್ಟಿದ್ದಾರೆ ಅವರು. ಹಿ ಟೋಲ್ಡ್ ಪ್ಲೀಸ್ ವೇಟ್, ದ ಪರ್ಟಿಕ್ಯುಲರ್ ಎಂಕ್ವೈರಿ ಸ್ಟೇಜ್ ಇಸ್ ಗೋಯಿಂಗ್ ಆನ್. ಅವರಿಂದ ಇನ್ನ ಬೇರೆ ಏನೂ ಸ್ಟೇಟ್ಮೆಂಟ್ ಬಂದಿಲ್ಲ. So we have to wait for the law and order to unfold. ಆರೋಪಿನ ನಾವಿಲ್ಲಿ ಕುತ್ಕೊಂಡ್ಬಿಟ್ಟು ಆಲ್ರೆಡಿ ಗಲ್ಲು ಶಿಕ್ಷೆ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಗಲ್ಲು ಶಿಕ್ಷೆ ಅಂತ ಹೇಳಿದ ತಕ್ಷಣ ಚಾರ್ಜ್ ಶೀಟ್ ಬದಲಾಗಲ್ಲ. ನಾವು ಗಲ್ಲು ಶಿಕ್ಷೆ ಅಂತ ಹೇಳಿದ ತಕ್ಷಣ ಚಾರ್ಜ್ ಶೀಟ್ ಬದಲಾಗಲ್ಲ. ನಾವು ಯಾವುದರ ಬಗ್ಗೆ ಚರ್ಚೆ ಮಾಡಿರ್ತೀವಿ, ಒಂದು ಡಾಕ್ಟರ್ ರಿಪೋರ್ಟ್ ಏನ್ ಬಂದಿರುತ್ತೆ, ರಿಮಾಂಡ್ ಕಾಪಿ ಏನ್ ಬಂದಿರುತ್ತೆ, ಅದರಲ್ಲಿರುವಂತ ಮಾಹಿತಿಯನ್ನು ಇಟ್ಕೊಂಡು ಮಾತಾಡ್ತೀವಿ ಅಷ್ಟೇ. No, that is not an official statement released by the Commissioner of Police. Official statement ಎಷ್ಟು ಬಂದಿದೆ ಆ ಬೇಸಿಸ್ ಮೇಲೆ ಖಂಡಿತವಾಗ್ಲೂ ನೀವು ಮಾತಾಡ್ಬಹುದು. ತಪ್ಪ ಅದಿಲ್ಲದೆ ಈ ಒಂದು ರೆಕಾರ್ಡ್ ಬಂದಿದೆ, ಆ ಒಂದು ರೆಕಾರ್ಡ್ ಬಂದಿದೆ, ಬೇರೆ ಎಲ್ಲ ರೆಕಾರ್ಡ್ಸ್ ಏನ್ ಬಂದಿದೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿ ಹೊರಗೆ ಬಂದಿಲ್ಲ. ನಮ್ ಕೇಸಲ್ಲೂ ಹಿಂಗೆ ಆಗಿತ್ತು. ನನ್ನ ವಿಚಾರಣೆನೂ ಸ್ಟಾರ್ಟ್ ಆಗಿರ್ಲಿಲ್ಲ. ಆಚೆ ಮೀಡಿಯಾನಲ್ಲಿ ಏನ್ ಪರದಾಡ್ತಾ ಇದ್ರು, ಸಂಜನಾ ಅವರು ಪ್ರತಿ ಒಂದು ಅಲಿಗೇಷನ್ಸ್, ಪ್ರತಿ ಒಂದು ಆರೋಪ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನನ್ನ ಕೇಸಲ್ಲಿ ಬರ್ತಾ ಇತ್ತು. ಈಗ ನನಗೆ ಇಲ್ಲ ಇವ್ರ ಪಾಪ ಏನು ಮಾಡಿಲ್ಲ ಅಂತ ಬಹುಶಃ ಒಂದಿನಾನು ಬರ್ತಾ ಇಲ್ಲ ಮೀಡಿಯಾನಲ್ಲಿ.
ಸೊ ನನ್ ಜೊತೆ ಎಷ್ಟು ಅನ್ಯಾಯ ಆಗಿರ್ಬೋದು ನೀವು ಯೋಚನೆ ಮಾಡಿ. ನಿಮ್ ಸುದ್ದಿ ನಮ್ ಚಾನೆಲ್ ಅಲ್ಲಿ ಕವರ್ ಆಯ್ತು. I don't know how you missed it. ಇಲ್ಲ ಸಂಜನಾ ಅವರೇ, ನಿಮ್ಮ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ತು ಅನ್ನೋದು ನಮ್ಮ ಚಾನೆಲ್ ನಲ್ಲಂತೂ ಪ್ರಸಾರ ಆಯ್ತು. I don't know how you missed it. ನಾನು ಈಗಲೇ ಡಿಜಿಟಲ್ ಅವ್ರಿಗೆ ಹೇಳ್ತೀನಿ ಲಿಂಕ್ ಕಳಿಸ್ಲಿಕ್ಕೆ ನಿಮ್ಗೆ. ನಮಗ್ ಗೊತ್ತಿಲ್ಲ, ಇಲ್ಲ ನಮ್ಮ ಡಿಜಿಟಲ್ ಟೀಮ್ಗೆ ಈಗಲೇನೆ ನಿಮ್ಮ ಸುದ್ದಿಯ ಲಿಂಕ್ ಈಗ ಕೇಳಿಸ್ಕೊಳ್ತಿದ್ದಾರೆ. ಇನ್ನೊಂದು 5 ನಿಮಿಷದಲ್ಲಿ ನಿಮ್ ನಂಬರಿಗೆ ಕಳಿಸ್ತಾರೆ. ಬಿಫೋರ್ ಯು ವಿ ಲೆಟ್ ಯು ಗೋ, ಲಾಸ್ಟ್ ರಿಯಾಕ್ಷನ್ ಬೇಕಿರೋದು ದರ್ಶನ್ ಅವರಿಂದ ತಪ್ಪು ಆಗಿದೆಯೋ ಬಿಟ್ಟಿದೆಯೋ ನೀವು ಕೂಡ ಒಪ್ಲಿಕ್ಕೆ ಅದ್ರ ಬಗ್ಗೆ ಜಡ್ಜ್ಮೆಂಟ್ ಪಾಸ್ ಮಾಡ್ಲಿಕ್ಕೆ ಸಿದ್ಧ ಇಲ್ಲ, ನಾವು ಅದನ್ನ ಅಪೇಕ್ಷೆ ಮಾಡೋದಿಲ್ಲ. ಬಟ್ ಈಗ ಕೇಳೋಕ್ ಸಿಕ್ಕಿರುವ ಆರೋಪ, ಪದೇ ಪದೇ ಹಿಂದೆ ಕೇಳೋಕ್ ಸಿಕ್ಕ ಆರೋಪ, ಅದರಿಂದ ಆಚೆ ಬಂದು ಮುಂದೆ ದರ್ಶನ್ ಹೇಗಿರ್ಬೇಕು ಅನ್ನೋ ನಿರೀಕ್ಷೆ ಆಸ್ ಅ ಫ್ರೆಂಡ್, ಆಸ್ ಅ ಕಲೀಗ್, ಫಿಲಂ ಫೀಲ್ಡ್ ನಲ್ಲಿ ನೀವು ಕೂಡ ಇರೋದ್ರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? It's too early to comment on this particular question. As in? ಈಗ ನಾವು ಕೂತ್ಕೊಂಡು ಸಲಹೆಗಳು ಮಾಡೋ ಅಧಿಕಾರ ನಮಗೆ ಇದ್ರ ಬಗ್ಗೆ ಇಲ್ಲ. ಇನ್ನ ಅವ್ರ ಬರೀ ಆರೋಪಗಳೇ ಇದೆ, ಏನು ಅವ್ರಿಗೆ ಪ್ರೂವ್ ಆಗಿಲ್ಲ, ಯಾವುದೇ ಒಂದು ಕೇಸಲ್ಲಿ ಅವ್ರಿಗೆ ಶಿಕ್ಷೆನೂ ಆಗಿಲ್ಲ. ಅಲ್ಲ, ಈ 20 ದಿವಸ ಹೋಗಿದಾರಲ್ಲ, ಅಟ್ಲೀಸ್ಟ್ ವಾಪಸ್ ಬಂದ್ಮೇಲೆ 20 ದಿವಸದ ಜರ್ನಿನಾದ್ರೂ ಚೆನ್ನಾಗಿತ್ತಾ, ಆರಾಮಾಗಿದ್ದೀರಾ ನೀವು? ವಾಪಸ್ ಬಂದ್ಮೇಲಾದ್ರೂ ಇವಾಗ ಆರಾಮಾಗಿರ್ತೀರಾ ಮುಂದಕ್ಕೆ? ಆತರ ಏನು ಇಲ್ವಾ? ಅವರು ಹಿರಿಯರು, ಅವ್ರಿಗೆ ಹೇಗಿರ್ಬೇಕಂತ ನಾವೇನ್ ಹೇಳ್ಕೊಡೋ ಅವಶ್ಯಕತೆ ಇದೆಯಾ? ಇದ್ರು ಸಂಜನಾ ಅವ್ರ ಮಾತು. ಎನಿವೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ಹಾಗೆ ಯಮುನಾ ಮೇಡಮ್, ಸಾರಿ ನಿಮ್ಗೆ ಬರೋಬ್ಬರಿ 18 ನಿಮಿಷ ಕಾಯಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಹನೆ ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ.